ಮದುವೆ ಲೈಫ್ಗೂ ಮುಂಚೆ ಇದ್ದಿದ್ದ ಲೈಫ್ಗೂ ಏನು ಡಿಫ್ರೆನ್ಸ್ ಅನ್ಸುತ್ತೆ? ಡಿಫ್ರೆನ್ಸ್ ಏನು ಜಾಸ್ತಿ ಇಲ್ಲ. ಒಂದೇ ಫೀಲ್ಡು? ಒಂದೇ ಫೀಲ್ಡು, ಒಂದೇ ಸೇಮ್ ಪಾತಲ್ಲಿ ಇದೀವಿ. ಬಟ್ ಏನಂದ್ರೆ ಅವ್ರಿಗೆ ಸ್ವಲ್ಪ ಸಿನಿಮಾದಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ಅಲ್ಲಿ ಜಾಸ್ತಿ ಅಂದ್ರೆ ಲೇಟ್ ನೈಟ್ಸು ಅಥವಾ ನೈಟ್ ಶೂಟ್ಸ್. ಮೊನ್ನೆ ಅಂತ ಒಂದು ಸಿನಿಮಾಗೆ ಎಲ್ಲ ನೈಟ್ ಶೂಟ್ಸ್ ಇಟ್ಬಿಟ್ಟಿದ್ರಂತೆ. ಸೊ ನೈಟ್ ಶೂಟು ನೈಟ್ ಹೆಂಗಿರ್ತೀಯ ನೀನು ಫಸ್ಟ್ ಆಫ್ ಆಲ್ ಒಬ್ಳೆ ಇದ್ದ ಅಭ್ಯಾಸ ಇಲ್ಲ, ಹೆಂಗಿರ್ತೀಯ ಅಂತ ನಮ್ಮ ಅಪ್ಪನ ಕರ್ಸ್ಕೊತೀನಿ ಅಂದ್ಬಿಟ್ಟು ಪಾಪ ಬಾ ಅನ್ನೋದು, ಇಲ್ಲ ಅಮ್ಮನ ಇಲ್ಲ ತಂಗಿನ ಕರ್ಸ್ಕೊಳ್ಳೋದು, ಹಂಗೇನಾರ ಮಾಡಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾ ಇದೀನಿ ಹೊರತು ಜಾಸ್ತಿ ಡಿಫ್ರೆನ್ಸ್. ಮದ್ವೆಗಿಂತ ಮುಂಚೆ ಜಗಪ್ಪಂಗೆ ಪ್ರಪೋಸ್ ಮಾಡಿದ್ರ ನೀವು ಡೈರೆಕ್ಟ್ ಆಗಿ? ಎದುರುಗಡೆ ನಿಂತ್ಬಿಟ್ಟು ಜಗಪ್ಪ ನೀನಂದ್ರೆ ನಂಗೆ ಇಷ್ಟ, ಲವ್ ಯು, ಹಂಗೇನಾದ್ರು ಪ್ರಪೋಸ್ ಮಾಡಿದ್ದೀರಾ ನೀವು? ಆತರ ಏನಿಲ್ಲ? ಆತರ ಇಲ್ಲ. ಆಮೇಲೆ ಒಂದು ಫ್ಯಾಂಟಸಿ ಇಲ್ಲ. ಟು ಬಿ ಫ್ರಾಂಕ್ ನಾವಿಬ್ರು ಇದುವರೆಗೂ ಗಿಫ್ಟ್ಸೇ ಕೊಟ್ಟಿಲ್ಲ. ಗಿಫ್ಟ್ಸ್ ಕೊಡ್ಸ್ಕೊಂಡೇ ಇಲ್ಲ. ಅವನು ನನಗೆ ಕೊಟ್ಟಿಲ್ಲ, ನಾನು ಅವ್ರಿಗೆ ಕೊಟ್ಟಿಲ್ಲ. ಖರ್ಚು ಗಿಫ್ಟ್ ಇಲ್ಲ. ಆಮೇಲೆ ಒಂದು ಲೈಫಲ್ಲಿ ಏನೋ ಒಂದು ಫ್ಯಾಂಟಸಿ ಇಲ್ಲ, ಒಂದು ಸರ್ಪ್ರೈಸ್ ಇಲ್ಲ. ಹಂಗಂತ ಡಮ್ಮಿಯಾಗಿ ಬದುಕ್ತಾ ಇದೀವಿ ಅಂತಲ್ಲ. ಟು ಬಿ ಫ್ರಾಂಕ್ ನಮ್ಗೆ ಅದರಲ್ಲೆಲ್ಲ ತುಂಬಾ ಆರ್ಟಿಫಿಷಿಯಲ್ ಅಂತ ತುಂಬಾ ಮೆಚೂರ್ಡ್ ಆಗಿ ಪ್ರಾಕ್ಟಿಕಲ್ ಆಗಿ ಬದುಕ್ತಾ ಇದೀನಿ. ಅದಂತೂ ಐ ಕ್ಯಾನ್ ಸೇ ದಟ್. ಬಿಕಾಸ್ ನಂಗೆ ಮೆಟೀರಿಯಲಿಸ್ಟಿಕ್ ಆಗ್ಬಾರ್ದು ಲೈಫು. ನೀವು ಗಿಫ್ಟ್ ತಕ್ಷಣ ನಿಂಗೆ ರೋಸ್ ಕೊಟ್ಟ ತಕ್ಷಣ ಯಾಕೆ ಖುಷಿ ಆಗುತ್ತೆ, ಹಂಗೆ ಮನೆ ಖಾಲಿ ಕೈಯಲ್ಲಿ ಬಂದ್ರೆ ಯಾಕೆ ಖುಷಿ ಆಗಲ್ಲ? ಅವ್ರು ಸೇಫ್ ಆಗಿ ಬಂದ್ರೆ ದಟ್ ಈಸ್ ಇಂಪಾರ್ಟೆಂಟ್. ಗಿಫ್ಟ್ ಅಂದ್ರ ಅನ್ನೋದಲ್ಲ. ಅವ್ನ್ ಅಷ್ಟೆಲ್ಲ ಓಡಾಡ್ದ ಗೊತ್ತಾ. ಈಗ ಬೆಂಗಳೂರಲ್ಲಿ ಬಹಳ ಚೆನ್ನಾಗಿ ಗಾಡಿ ಓಡಿಸ್ತಾರೆ, ಅದ್ ನಿಮ್ಗೆ ಗೊತ್ತಲ್ಲ. ಅದೆಲ್ಲ ದಾಟ್ಕೊಂಡು ಏನು ಡ್ಯಾಮೇಜ್ ಆಗದೆ ನೀವು ಸೇಫ್ ಆಗಿ ಮನೆಗೆ ಬಂದಿಯಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮಿ. ಏಕೆಂದ್ರೆ ನಿಮ್ಗೆ ಕಿರಿಕ್ ಮಾಡೋರೇ ಜಾಸ್ತಿ ಜನ ಇರ್ತಾರೆ. ಆಮೇಲೆ ನೀನ್ ಆಕ್ಟ್ರಾ, ನೀನ್ ಕಾರ್ ತಗೊಂಡ್ಬಿಟ್ಟಿದ್ಯಾ ಅಂತ ಗಾನ್ಸಿಲ್ಲ ನಿನ್ಗೆ ಅಂತ ಅವ್ರದೇ ಮಿಸ್ಟೇಕ್ ಇದ್ರು ಇವ್ರ ಮೇಲೆ ಹಾಕುವಂತ ಸಂದರ್ಭಗಳಲ್ಲಿ ನೀವು ಅದನ್ನೆಲ್ಲ ದಾಟಿ ಸೇಫ್ ಆಗಿ ಮನೆಗೆ ಬಂದಿದ್ದೀರಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಐ ವಾಂಟ್ ಹಿಮ್ ಟು ಬಿ ಸೇಫ್ ಅಂಡ್ ಸೆಕ್ಯೂರ್. ಅವ್ನು ದುಡ್ಡು ಮಾಡದೇ ಇದ್ರು ಪರವಾಗಿಲ್ಲ, ಅವ್ನು ನನಗೆ ಬಿಲ್ಡಿಂಗ್ ಕಟ್ಟದೇ ಇದ್ರು ಪರವಾಗಿಲ್ಲ, ಅವ್ನು ಕಾರ್ ಕೊಡದೇ ಇದ್ರು ಪರವಾಗಿಲ್ಲ, ಹೊಸ ಮನೆ ತಗೊಳ್ದೇ ಇದ್ರು ಪರವಾಗಿಲ್ಲ, ನಾನು ಲೀಸ್ ಮನೇಲಿ ಇರೋಕ್ಕೂ ರೆಡಿ, ಅವನ ಜೊತೆ ಗುಡಿಸ್ಲಲ್ಲಿ ಇರೋಕ್ಕೂ ರೆಡಿ. ಈ ಟೈಮಲ್ಲಿ ಜಗಪ್ಪನ್ ಮಿಸ್ ಮಾಡ್ಕೋತಾ ಇದ್ರಾ? ಪ್ರತಿ ಕ್ಷಣ ಮಿಸ್ ಮಾಡ್ಕೋತೀನಿ. ಜಗಪ್ಪ ಅವ್ರನ್ನ ನಾನು ಮಿಸ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಿಮ್ಮ ವ್ಯಕ್ತಿತ್ವ ನಂಗೆ ತುಂಬ ಇಷ್ಟ. ಯಾಕೆ ಅಂದರೆ ನೀವು ಬೇರೆ ಯಾವುದೇ ಬೆಂಗಳೂರು ತೋರ್ಸಿದ ತಕ್ಷಣ ಫ್ಯಾಂಟಸಿಗೆ ಇಳಿಯೋವಂಥ ವ್ಯಕ್ತಿತ್ವಗಳ ಮಧ್ಯೆ ನೀವು ಕೆಲಸ ಇಲ್ಲ ಅಂದರೆ ಮನೆಯಲ್ಲೇ ಇರ್ತೀರಾ ಅಲ್ಲ, ಅದು ನನಗೆ ತುಂಬ ಖುಷಿ ಆಗೋದು. ಲೈಕ್ ಹೇಳ್ತಾರೆ ಗೊತ್ತಾ, ಇದು ಅದೇ ಹೆಂಡತಿ ಅದೇ ಮನೆ ಏನಿರ್ತೀಯ ಬಾ ಆಚೆಗೆ ಅಂತ ಕರೆಯುವಂಥ ಪ್ರಪಂಚದ ಮಧ್ಯೆ ನೀವು ಏನೇ ಇದ್ರೂ ನನ್ನ ಹತ್ರನೇ ಹೇಳ್ಕೊತೀರಾ. ಆಮೇಲೆ ನೀವು ನನ್ನನ್ನು ಅಮ್ಮ ಅಂತ ಕರಿತೀರಲ್ಲ, ಅದು ನನಗೆ ಹೌದು ಅಮ್ಮ ಅಂತ ಕರೆಯೋದು. ಅಮ್ಮ ಅಂತ ಕರೀತಾರೆ. ಅಮ್ಮ ಬಾಮ್ಮ, ಅಮ್ಮ ಕೂತ್ಕೊಮ್ಮ, ನೀವು ನನಗೆ ಕೊಡೋವಂಥ ರೆಸ್ಪೆಕ್ಟು. ಆಮೇಲೆ ನಾನೇ ಇನ್ನೂ ಆ್ಯಕ್ಚುಲಿ ಬದಾರಿ ಅಂತ ಹೇಳ್ಬೋದು. ನಿಮ್ಗೆ ತುಂಬ ಬೈದಿದ್ದೀನಿ, ನನ್ನ ಫ್ರಸ್ಟ್ರೇಷನ್ ಎಲ್ಲ ನಿಮಗೆ ತೋರಿಸಿದ್ದೀನಿ ನಾನು. ಆದರೂ ನೀವು ಒಂಥರ ಸಹಿಸ್ಕೊತೀರಾ. ಆಮೇಲೆ ನೀವು ನನಗಿಂತ ಚೆನ್ನಾಗಿ ನಮ್ಮ ಅಪ್ಪ ಅಮ್ಮನ ನೋಡ್ಕೊತೀರಾ, ಅದು ನನಗೆ ಇನ್ನೂ ಖುಷಿ ಆಗುತ್ತೆ. ಆಮೇಲೆ ನೀವು ನಿಮ್ಮ ಅಪ್ಪ ಅಮ್ಮಂಗೆ ಕೊಡೋವಂಥ ರೆಸ್ಪೆಕ್ಟ್ನ ನೋಡಿ ನಾನು ತುಂಬ ಕಲ್ತಿದ್ದೀನಿ. ಆಮೇಲೆ ಬೇರೆ ಯಾವುದೇ ಡೈವರ್ಷನ್ ಇಲ್ಲದೆ ಹೆಂಡತಿ 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 ಅಂತ ಜೊತೆಗಿರೋದಕ್ಕೆ ಜೊತೆಗೆ ಫ್ಯಾಮಿಲಿ 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 ಅಂತಿರ್ತೀರಲ್ಲ, ಅದು ನನಗೆ ತುಂಬ ತುಂಬ ಖುಷಿ ಆಗುತ್ತೆ. ನಾವೆಲ್ಲ ಒಟ್ಟಿಗೆ ಇರಬೇಕು, ಇದೇ ಥರ ಹುಟ್ಟಕ್ಕೆ ಏನೂ ಆಗಬಾರ್ದು ಅಂತ ನಾನು ಯಾವಾಗಲೂ ಕೇಳ್ಕೊತಿರ್ತೀನಿ. ಆ್ಯಂಡ್ ನೀವು ನನ್ನ ಲೈಫಲ್ಲಿ ಬಂದಮೇಲೆ ನನಗೆ ಒಂದು ಏನಂತಾರೆ ಹಿಂಗೂ ಇರುತ್ತಾ ಲೈಫು ಅಂತ ಅನಿಸಿದ್ದು. ಆಮೇಲೆ ನಮ್ಮ ತಂದೆ ತಾಯಿ ಯಾವ ಥರ ಪ್ರೀತಿ ಕೊಡ್ತಿದ್ರು, ನೀವು ಅದಕ್ಕಿಂತ ಹೆಚ್ಚಾಗಿ ಕೊಡ್ತಿದ್ದೀರಿ. ಬರೀ ಪ್ರೀತಿ ಕೊಡೋದಲ್ಲದೆ ಗೌರವನೂ ಕೊಡ್ತಿದ್ದೀರಾ. ಆಮೇಲೆ ನೀವು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕೆಲಸನ ನೀವು ಅವರು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ನಾನು ಒಂದಿನ ಮನೇಲಿ ಕೂತಿದ್ರೆ ಅವ್ರು ಕೇಳ್ತಾರೆ, ಏನಕ್ಕೆ ಹೋಗಿಲ್ಲ ಇವತ್ತು, ಏನೂ ಇಲ್ವಾ, ಪ್ರಮೋಷನ್ಸ್ಗೆ ಹೋಗ್ತೀಯಾ, ಏನೂ ಇಲ್ವಾ, ಅಥವಾ ಸೀರಿಯಲ್ಗೆ ಹೋಗ್ತಿದ್ದಲ್ಲ ಮುಗಿತಾ, ಏನಕ್ಕೆ ಹೋಗಿಲ್ಲ ಕೆಲಸಕ್ಕೆ ಅಂತ ಕೇಳ್ತಾರೆ. ಅಂದರೆ ಯು ಹ್ಯಾವ್ ಟು ಗೋ. ಫೀಮೇಲ್ ಅಂದ ತಕ್ಷಣ ನೀನು ಮನೇಲಿ ಕೂತ್ಕೊಬೇಡ, ನೀನು ಹೋಗಬೇಕು, ನೀನು ಕೆಲಸ ಮಾಡಬೇಕು, ನೀನು ಜಾಸ್ತಿ ಹೆಸರು ಮಾಡಬೇಕು, ನೀನು ನನಗಿಂತ ಜಾಸ್ತಿ ಚೆನ್ನಾಗಿ ಕಾಣಬೇಕು. ತುಂಬ ಸಪೋರ್ಟಿವ್, ತುಂಬ ಅಂದರೆ ತುಂಬ ಸಪೋರ್ಟಿವ್ ಪರ್ಸನ್. ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕಿಂತ ನನ್ನ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡಿದ್ದಾರೆ. ಅದು ಪ್ರತಿ ಕ್ಷಣದಲ್ಲೂ ನನಗೆ ಯಾವಾಗಲೂ ಅನ್ಸೋದು ಅದೇ. ನನ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕಿಂತ ನೀನೇ ಜಾಸ್ತಿ ಯೋಚನೆ ಮಾಡ್ತಾರೆ, ನಂಗೆ ಅದಕ್ಕೆ ಟೆನ್ಷನ್ನೇ ಇಲ್ಲ. ಅದಕ್ಕೊಂಚೂರು ಗಾಂಚಲಿ ನನಗೆ ಅಂತಿರ್ತೀನಿ ನಾನು ಯಾವಾಗಲೂ. ನನ್ನ ಗಾಂಚಲಿ ಬಂದಿರೋದೇ ನೀನಿಂದ. ನೀ ಯಾವಾಗಲೂ ಪ್ರೊಟೆಕ್ಟಿವ್ ಆಗಿರ್ತೀಯ ಅನ್ನೋದೊಂದು ನಂಬಿಕೆ, ಓವರ್ ಕಾನ್ಫಿಡೆನ್ಸ್ ಅಲ್ವಾ ನನಗೆ ಅಂತ ಹೇಳ್ತಿರ್ತೀನಿ. ಆಮೇಲೆ ಯಾರು ಏನೇ ಹೇಳಿದ್ರು ನನ್ನ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ ಅವ್ರು. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಬಂದೇ ಹೇಳಲ್ಲ. ಯಾವಾಗ್ಲೂ ಒಂದ್ಸಲ ಅವ್ರು ಹಿಂಗ ಅಂದಿದ್ರು ಅಂತ ಒಂದ್ ವರ್ಷ ಆದ್ಮೇಲೆ ಹೇಳ್ತಾರೆ, ಎಷ್ಟೋ ತಿಂಗಳಾದ್ಮೇಲೆ ಹೇಳ್ತಾರೆ. ಅವಾಗ ಮತ್ತೆ ನೀ ಯಾಕೆ ಅವಾಗ್ಲೇ ಹೇಳಿಲ್ಲ, ಅದ್ ನಂಬೋದು ಇಲ್ಲ, ನನ್ಗೆ ತಲೆನೂ ಕೆಡ್ಸ್ಕೊಳ್ಳಲ್ಲ, ನಾನು ಯಾಕೆ ನಿನ್ನ ಹತ್ರ ಬಂದು ಹೇಳಿ ಅಂತಾರೆ. ಸೊ ನೈಸ್ ಪರ್ಸನ್, ಲಕ್ಕಿ ಜೆಂಟಲ್ಮನ್. ಜಗಪ್ಪಂಗೆ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಏನು ರಿಕ್ವೆಸ್ಟ್ ಮಾಡ್ತೀರಾ?
ಅವ್ರ ಲೈಫಲ್ಲಿ ಅವ್ರ ಲೈಫ್ ಜರ್ನಿನಲ್ಲಿ ಅವ್ರು ಕರೆಕ್ಟ್ ಆಗಿದ್ದಾರೆ, ನನ್ನ ಲೈಫ್ ಜರ್ನಿ ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಅನ್ಸಿದೆ. ಎನಿಥಿಂಗ್ ಆನ್ ಸ್ಪಾಟ್ ಸಣ್ಣ ಪುಟ್ಟದ್ ಹೇಳೋದು ಏನ್ ಇರುತ್ತೆ ಅದು ಡೈರೆಕ್ಟ್ ಆಗಿ ಹೇಳ್ಕೊಂಡ್ಬಿಟ್ಟಿದೀವಿ. ಬಿಟ್ರೆ ಸ್ಪೆಸಿಫಿಕ್ ಆಗಿ ಇದನ್ನೇ ಮಾಡ್ತೀವಿ ಅಂದ್ರೆ ನಾವ್ ರಿಪೀಟೆಡ್ ಮಿಸ್ಟೇಕ್ಸ್ ಮಾಡಲ್ಲ. ನಿನ್ನೆ ಮಾಡಿದ ಮಿಸ್ಟೇಕ್ ಇವತ್ತು ಮಾಡಲ್ಲ. ಓಕೆ, ಒಂದ್ಸಲ ಹೇಳಿದ್ರೆ ಅದನ್ನ ಕರೆಕ್ಟ್ ಮಾಡ್ಕೋತೀರಾ. ಅವ್ರಿಗೆ ಏನಾದ್ರು ಒಂದು ಸಲಹೆ ಕೊಡೋದಾದ್ರೆ ಏನ್ ಕೊಡ್ತೀರಾ? ಕರೆಕ್ಟಾಗಿ ಜಿಮ್ಗೆ ಹೋಗಿ. ಜಿಮ್ಗೆ ಹೋಗ್ಬೇಕಾ? ಜಿಮ್ಗೆ ಹೋಗ್ತೀನಿ ಅಂದ್ಬಿಟ್ಟು ಕ್ರಿಕೆಟ್ ಹೋಗ್ಬಿಡೋದು. ಅವ್ರ ಸೀನಣ್ಣ ಅಂತ ಒಬ್ರು ಇದಾರೆ, ಜಿಮ್ ಟ್ರೈನರ್ ಆಯ್ತಾ, ಮಜಲ್ 360 ಅಂತ, ನಮ್ ಡಾಲಿ ಧನಂಜಯ ಸರ್ ಇಂದ ಹಿಡಿದು ಎಲ್ಲ ಅಲ್ಲಿಗೆ ಹೋಗೋದಾಯ್ತಾ. ಇವ್ರು ಜಿಮ್ಗೆ ಹೋಗಿ ಬರ್ತೀನಿ ನಾವ ಅನ್ಬಿಟ್ಟು ಕ್ರಿಕೆಟ್ ಹೋಗ್ಬಿಡೋದು, ಅದೆಲ್ಲ ಮಾಡ್ಬೇಡಿ. ಜಿಮ್ ಅಂದ್ರೆ ಜಿಮ್ಗೆ ಹೋಗಿ, ಕ್ರಿಕೆಟ್ ಅಂದ್ರೆ ಕ್ರಿಕೆಟ್. ಆಮೇಲೆ ಜಿಮ್ಗೆ ಫಸ್ಟ್ ಆಫ್ ಆಲ್ ಹೋಗಿ ಪ್ಲೀಸ್ ದಯವಿಟ್ಟು ಸ್ವಲ್ಪ ಹೊಟ್ಟೆ ಕರಗಿಸಿ. ಓಕೆ, ಜಗಪ್ಪಂಗೆ ಏನಾದ್ರು ಬೈಯೋದಾದ್ರೆ ಏನ್ ಬೈತೀರಾ? ಯೂಶುವಲ್ ಆಗಿ ಯಾರು ಕಿತ್ತಾಡೋದು? ನೀವೇ ಕಿತ್ತಾಡ್ತೀರಾ ಅನ್ಸುತ್ತಪ್ಪ. ಏನಾದ್ರು ಡೈಲಿ ಇದು ನಾನು ಬೈತೀನಪ್ಪ ಜಾಸ್ತಿ ಅಂದ್ರೆ ಏನ್ ಬೈತೀರಾ? ಲೋಪರ್ ನನ್ ಮಗನೆ ಅಂತ ಬೈತೀನಿ. ಅದೊಂಥರ ಅವ್ನು ದೇವ್ರ ನನಗೆ ಸೀರಿಯಸ್ ಆಗಿ ಯಾವತ್ತೂ ತಗೊಂಡು ಇಲ್ಲ, ತಗೊಳ್ಳೋದು ಇಲ್ಲ. ಯೂಶಲಿ ಎಲ್ರಿಗೂ ಹಂಗ್ ಬೈತಿರ್ತೀನಲ್ಲ, ಅವ್ನ ಆ ಥರದ್ದು ಏನ್ ಸೀರಿಯಸ್ ಆಗಿ ತಗೊಳಲ್ಲ ಅದನ್ನ. ಬಟ್ ಬೈದ್ರೆ ಮ್ಯಾಕ್ಸಿಮಮ್ ಅದೊಂದು ಬೈತೀನಿ. ನೀವ್ ಬೇರೆದೆಲ್ಲ ಏನು ಅವ್ರೆ ನಿಮ್ಗೆ ಬೈಯಲ್ವಾ? ಎಲ್ಲ ಬೈತಿದ್ದೆ, ಅದ್ ಬೇರೆ ವಿಷಯ. ಕೆಟ್ಕಳದಾಗೆಲ್ಲ ಬೈತಿದ್ದೆ, ಸಿಕ್ಕಾಪಟ್ಟೆ ಜಗಳ. ನಮ್ ಜಗಳ ನೋಡಕ್ಕೆ ನಿಂತ್ಕೊಳ್ಳೋರು ನಮ್ಮ ರಾಘು ಅವರೆಲ್ಲ ಏನ್ ಜಗಳ ಮಾಡ್ತಾರೆ ನೋಡು ಅಂತ. ಅದು ಹೆಂಗೆ ಅಂದ್ರೆ ಒಬ್ಬ ಹೊಸ ಹುಡುಗ ಬಂದಿದ್ದ ಆಯ್ತಾ. ಆ ಹೊಸ ಹುಡುಗಗೆ ಗೊತ್ತಿಲ್ಲ ನಾವಿಬ್ರು ಯಾವಾಗ್ಲೂ ಕಿತ್ತಾಡ್ತೀವಿ ಅಂತ. ಅವನು ಅಲ್ಲಿ ಸೆಟ್ಗೆ ಹೇಳ್ಕೊಂಡ್ ಬಂದ್ಬಿಟ್ಟಿದ್ದ. ಜಗಳ ಅಣ್ಣ ಸ್ಕಿಟ್ಗೆ ಡೈಲಾಗ್ ಮೇಡಮ್ ಅಕ್ಕ ತಗೊಂಡಿಲ್ಲ ಅನ್ಬಿಟ್ಟು ಅಣ್ಣ ಬೈತಿದ್ರು ಅಂತ ಅನ್ಬಿಟ್ಟು ಫುಲ್ ಒಂದ್ ರೌಂಡ್ ಸೆಟ್ಗೆ ಹೋಗ್ಬಿಟ್ಟು ಹೇಳ್ಕೊ ಬರ್ತೀನಿ ಅನ್ಬಿಟ್ಟು ಒಂದ್ 2 ನಿಮಿಷ ನೋಡ್ದ. ತುಂಬಾ ಜನ ನಿನ್ ಜೊತೆ ಇರಲ್ಲ ಹೋಗಲ್ಲೇ ವ್ಯಾಮಿಸ್ಕೊಂಡು ಅಂತ ಹಿಂಗೆ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಜಗಳ ಮಾಡ್ತಾ ಇದೀವಿ. ಅಲ್ಲೆಲ್ಲ ಹೇಳ್ಬಿಟ್ಟು ಬಂದಂತೆ, ಹೋಗಲ್ಲ ಈ ಕೆಲಸ ನೋಡ್ಕೊ ಅಂತ ಹೇಳಿದಾರೆ ಎಲ್ಲರೂ. ಯಾರು ಕೇರ್ ಮಾಡಿಲ್ಲ, ತಲೆ ಕೆಡ್ಸ್ಕೊಂಡಿಲ್ಲ. ಅವ್ರು ದೊಡ್ಡ ಜಗಳ ಮಾಡ್ತಾವ್ರೆ, ಅವ್ರು ಸ್ಕಿಟ್ ಮಾಡಲ್ವಂತೆ, ಶೋ ಬಿಟ್ಟು ಹೊಂಟ ಇದ್ದಾರಂತೆ, ಬನ್ನಿ ಎಲ್ಲರೂ ಕಾಪಾಡಿ ಅಂತ ಕೇಳ್ತಾವ್ ಅವ್ನ ಪಾಪ ಹೊಸ ಹುಡುಗ. ಬೇಡ ಕಣೋ ಹೋಗೋ, ಅವ್ರ ಸವಾಸಕ್ಕೆ ಹೋಗ್ಬೇಡ ಕಣೋ ಅಂತ 4-5 ಜನ ಹೇಳಿದಾರೆ. ಅವ್ನು ಕೇಳಿಲ್ಲ. ತಿರ್ಕ ಬರೋ ಅಷ್ಟೊತ್ತಿಗೆ ಚಿನ್ನು ಬೇಡ ಚಿನ್ನು ಅಂತ ಎಲ್ಲ ಹೇಳ್ತಿದ್ರೆ ಅವ್ನು ತಲೆ ಕೆಡ್ಸ್ಕೊಂಡ. ನಿಮ್ಮಂತ ಸಪೋರ್ಟ್ ಮಾಡಕ್ ಬಂದಲ್ಲ, ನಾನು ಊರವ್ರನ್ನ ಕರ್ಕ ಬಂದ್ಬಿಡ್ತಿದ್ದೆ ನಾನು ಗೊತ್ತಾ ಅಂತ ಅನ್ಬಿಟ್ಟು ಬೈದ ಅವನು. ಅಪ್ಪಿ ನಾವು 2 ನಿಮಿಷ ಜಗಳ ಆಡ್ತೀವಿ, 4 ನಿಮಿಷ ಪ್ರೀತಿ ಮಾಡ್ತೀವಿ, ತಲೆ ಕೆಡ್ಸ್ಕೊಬೇಡ, ನೀವು ಹೊಸೊಬ್ಬ ಅಲ್ವಾ ನೋಡಿ, ಇನ್ಮೇಲೆ ಗೊತ್ತಾಗ. ನೆಕ್ಸ್ಟ್ ಟೈಮ್ ನಾವು ಜುಟ್ ಇಟ್ಕೊಂಡು ಜಗಳ ಮಾಡ್ತಿದ್ರು ಬರೋದೇ ಬೇಡವಾ? ಅಲ್ಲ ಹೇಳಿದ್ದು ಆತರ ಜಗಳ ಮಾಡ್ತಿದ್ರು ಬರೋದೇ ಬೇಡವಾ? ಬರ್ಲೇ ಇಲ್ಲ ಅವನು. ನೆಕ್ಸ್ಟ್ ನಮ್ ಕಡೆ ತಿರುಗು ನೋಡ್ಲಿಲ್ಲ. ಆಮೇಲೆ ಅವನಿಗೆ ಗೊತ್ತಾಯ್ತು ಅನ್ಸುತ್ತೆ, ಓಕೆ ಇವು ಹಿಂಗೇನೆ ಕಿತ್ತಾಡ್ತವೆ, ಆಮೇಲೆ ಸರಿ ಹೋಗಿ. ನಿಮ್ ಲೈಫಲ್ಲಿ ಫ್ಯಾಂಟಸಿ ಇದ್ರಕ್ಕಿಂತ ಫ್ಯಾಂಟಸಿ ಬೇಕಾ? ಈ ಫ್ಯಾಂಟಸಿ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. ಜಗಪ್ಪ ಅವ್ರಿಗೋಸ್ಕರ ಒಂದು ಹಾಡು ಆಡೋದಾದ್ರೆ ಯಾವ ಹಾಡು ಆಡ್ತೀರಾ? ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ವರವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು.